ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಮೈ ಫ್ರೆಂಡ್ ಮೋದಿ ಅನ್ನುತ್ತಲೇ ಟ್ರಂಪ್ ಭಾರತದ ಮೇಲೆ ಸವಾರಿ ಆಡೋದಕ್ಕೆ ಶುರು ಮಾಡದಂತೆ ಕಾಣ್ತಾ ಇದೆ. ಸುಂಕ ಹೆಚ್ಚಳ, ಅಮೆರಿಕ ಭಾರತದ ನಡುವಿನ ತೈಲ ಒಪ್ಪಂದ, ಹೀಗೆ ಒಂದೊಂದೇ ವಿಚಾರವಾಗಿ ಟ್ರಂಪ್ ನಿರ್ಧಾರವನ್ನೇ ಮೋದಿ ಒಪ್ಕೊಳ್ತಾ ಇದ್ದಾರೆ. ಮೋದಿಯವರಿಗೂ ಎಲ್ಲಾ ಗೊತ್ತಿದ್ದು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇದು ರಾಜಕಾರಣ ಅಂತ ವಿಪಕ್ಷಗಳು ಆರೋಪ ಮಾಡ್ತಿವೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಟ್ರಂಪ್ ಹುಚ್ಚಾಟಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಮೆರಿಕಾದ ಮುಂದೆ ಇಡೀ ಜಗತ್ತು ಮಂಡಿಯೂರಬೇಕು ಅಂತ ಟ್ರಂಪ್ ಹಪಹಪಿಸುತ್ತಿದ್ದಾರೆ. ಟ್ರಂಪ್ ತಿಕ್ಕಲು ನೀತಿ ನಿರ್ಧಾರಗಳ ವಿರುದ್ಧ ಹಲವು ರಾಷ್ಟ್ರಗಳು ವಿರೋಧ ಮಾಡುತ್ತಿದ್ದಾವೆ. ಆದರೆ ಭಾರತ ವಿಶ್ವ ಗುರುವಾಗಿದೆ ಅಂತಿದ್ದ ಮೋದಿ ಈಗ ಟ್ರಂಪ್ ಮಾತಿಗೆ ಮೌನವಾಗಿರೋದ್ಯಾಕೆ? ಭಾರತವನ್ನ ವಿಶ್ವಗುರು ಮಾಡೋದಿರ್ಲಿ, ಅದರ ಮೂಲಭೂತ ಸ್ವಾಭಿಮಾನಕ್ಕೂ ಕಳಂಕ ತರುವಂತೆ ನಡೆದುಕೊಳ್ಳಲಾಗ್ತಾ ಇದೆ. ಟ್ರಂಪ್ ಏಕಪಕ್ಷೀಯವಾಗಿ ಹೇರಿರುವ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ಮೋದಿಯವರು ಶಿರಬಾಗಿ ಒಪ್ಪಿಕೊಂಡಂತಿದೆ. ಅಚ್ಚೇ ದಿನದ ಹೆಸರಲ್ಲಿ ಕರಾಳ ದಿನ ತರುತ್ತಿದ್ದಾರ ಅನ್ನೋ ಆತಂಕ ಶುರುವಾಗಿದೆ. ಟ್ರಂಪ್ ಹಲವು ರಾಷ್ಟ್ರಗಳ ಮೇಲೆ ದುಬಾರಿ ಸುಂಕಗಳನ್ನ ಘೋಷಣೆ ಮಾಡಿದಾಗ ಇತರೆ ದೇಶಗಳು ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾದವು. ಆದ್ರೆ ಮೋದಿ ಸರ್ಕಾರ ಸುಂಕವನ್ನ ಒಪ್ಪಿ ಮೌನಕ್ಕೆ ಜಾರಿ. ಮೈ ಫ್ರೆಂಡ್ ಅನ್ನುತ್ತಲೇ ಟ್ರಂಪ್ ತನ್ನ ಆಪ್ತ ಮಿತ್ರ ಮೋದಿ ಅವರ ಮೇಲೆ ಸವಾರಿಯನ್ನ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. 2025ರ ಏಪ್ರಿಲ್ನಲ್ಲಿ ನಡೆದ ಭಾರತ ಪಾಕ್ ಘರ್ಷಣೆ ವೇಳೆ ಕದನ ವಿರಾಮ ಘೋಷಣೆ ಮಾಡಿದ್ದು ತಾನೇ ಅಂತ ಟ್ರಂಪ್ 100ಕ್ಕೂ ಅಧಿಕ ಬಾರಿ ಹೇಳಿಕೊಂಡಿದ್ರು. ಟ್ರಂಪ್ ಹೇಳಿಕೆಯನ್ನ ಖಂಡಿಸೋದಿರ್ಲಿ, ಆ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಆಗಸ್ಟ್ನಲ್ಲಿ ಭಾರತದ ಮೇಲೆ 25% ತೆರಿಗೆ ಹೇರಿದಾಗಲೂ ಕೂಡ ಮೋದಿ ಬಾಯ್ ಬಿಡ್ಲಿಲ್ಲ. ಅದೇ ತಿಂಗಳು ರಷ್ಯಾದಿಂದ ತೈಲ ಖರೀದಿಯನ್ನ ಭಾರತ ನಿಲ್ಲಿಸಬೇಕು ಅಂತ ಟ್ರಂಪ್ ತಾಕೀತು ಮಾಡಿದ್ರು. ಆ ಬಳಿಕ ರಷ್ಯಾದ ತೈಲ ಖರೀದಿ ಮಾಡ್ತಾ ಇರೋದಕ್ಕೆ ಭಾರತದ ಮೇಲೆ ಹೆಚ್ಚುವರಿ 25% ತೆರಿಗೆಯನ್ನ ಹೇರಲಾಯಿತು. ಅಕ್ರಮ ವಲಸಿಗರ ಹೆಸರಲ್ಲಿ ಭಾರತೀಯರನ್ನ ಕಳಿಸಿದಾಗ್ಲೂ ಕೂಡ ಮೋದಿ ಅವರಿಗೆ ಸ್ವಾಭಿಮಾನ ಜಾಗೃತವಾಗಲಿಲ್ಲ. ಈಗ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ನಡೆದಿದೆ. ಭಾರತ ರಷ್ಯಾದಿಂದ ತೈಲ ಖರೀದಿಸೋದನ್ನ ನಿಲ್ಲಿಸಿ ವೆನೆಜುವೆಲಾದಿಂದ ಪರ್ಚೇಸ್ ಆಗ್ತಾ ಇದೆ. ಆಗ ಅಮೆರಿಕ ಭಾರತದ ಮೇಲಿನ ಸುಂಕವನ್ನ 18%ಗೆ ಇಳಿಸಿದೆ. ಇದೀಗ ಟ್ರಂಪ್ ನಾನು ಮನಸ್ಸು ಮಾಡಿದ್ರೆ ಮೋದಿ ರಾಜಕೀಯ ಜೀವನವನ್ನ ನಾಶಗೊಳಿಸಬಲ್ಲೆ ಅಂತ ಹೇಳಿದ್ದು. ಇದು ಹೀಗೆ ಮುಂದುವರೆದ್ರೆ ಟ್ರಂಪ್ ಭಾರತದ ಮೇಲೆ ಹಿಡಿತ ಸಾಧಿಸುವ ದಿನಗಳು ದೂರವಿದ್ದಂತೆ ಕಾಣ್ತಾ ಇಲ್ಲ. ಇದು ಮೋದಿ ಅವ್ರಿಗೂ ಕೂಡ ಗೊತ್ತಿಲ್ಲ ಅಂತ ಏನು ಅಲ್ಲ, ಆದ್ರೆ ಅವರು ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇರವಾಗಿ ಆರೋಪಿಸಿದ್ದಾರೆ. ಮೋದಿ ಹೆಸರು ತುಳುಕು ಹಾಕಿಕೊಂಡಿರುವ ಎಪ್ಸ್ಟೀನ್ ಫೈಲ್ಗಳನ್ನ ಮುಂದಿಟ್ಟುಕೊಂಡು ಮೋದಿಯನ್ನ ಟ್ರಂಪ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅವರ ಬ್ಲಾಕ್ ಮೇಲ್ಗೆ ಮೋದಿ ಬಗ್ಗಿದ್ದಾರೆ ಅಂತ ರಾಹುಲ್ ಗಾಂಧಿ ದೂರಿದ್ದಾರೆ. ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ತಮ್ಮ ಹೆಸರಿರೋದಕ್ಕೆ ಟ್ರಂಪ್ ವ್ಯಾಪಾರ ಒಪ್ಪಂದವನ್ನ ಮೋದಿ ಒಪ್ಪಿಕೊಂಡಿದ್ದಾರೆ. ಮೋದಿ ಅವರ ಈ ಶರಣಾಗತಿಯ ಹಿಂದೆ ಭಯ ಭೀತಿ ಇದ್ದಂತಿದೆ. ಮೋದಿ ಅವರ ರಾಜಕಾರಣ ಭಾರತದ ಸ್ವಾಭಿಮಾನಕ್ಕೆ ಧಕ್ಕೆಯುಂಟು ಮಾಡಿದೆ. ಬ್ರಿಟಿಷರಿಗೆ ಗುಲಾಮರಾಗಿದ್ವಿ, ಈಗ ಮೋದಿ ಟ್ರಂಪ್ ಸ್ನೇಹದಿಂದ ಮುಂದಿನ ದಿನಗಳಲ್ಲಿ ನಾವು ಅಮೆರಿಕಾದ ಗುಲಾಮರಾಗುವ ದಿನಗಳು ದೂರ ಇಲ್ಲ ಅಂತ ಆರೋಪಿಸಿದ್ದಾರೆ.
ಏನ್ ಸ್ವರೂಪ ಪಡ್ಕೊಳ್ಳುತ್ತೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.